Hi, hello friends, welcome back to my channel. Friends, video Sericulture Extension Officers or PC ಅಂದರೆ ನಾನ್ ಎಚ್ಗೆ ಏನಿದೆಯೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಡಿಪಾರ್ಟ್ಮೆಂಟ್ ಆಫ್ ಸೆರಿಕಲ್ಚರ್ಗೆ ಸಂಬಂಧಪಟ್ಟಂತಹ ಜನರಲ್ ಪೇಪರ್ 2023ರಲ್ಲಿ ನಡೆದಿರ್ತಕ್ಕಂಥ ಒಂದು ಪೇಪರ್ ಇದಾಗಿರುತ್ತೆ. ಜನರಲ್ ಪೇಪರ್ 1ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಸೊ ನೋಡಿ, ಫಸ್ಟ್ ಕ್ವಶನ್, ಭಾರತದಲ್ಲಿ ಪ್ರಾರಂಭವಾದ ಪ್ರಥಮ ಬೈಜಿಕ ಕ್ರಿಯಾಕಾರಿಯ ಹೆಸರು ಏನು? ದ ಫಸ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಅಂತ ಹೇಳಿದರೆ. ಸೊ ಅಪ್ಸರಾ, ಸರ್ಕಸ್, ಜೆರ್ಲಿನಾ ಆ್ಯಂಡ್ ಪೂರ್ಣಿಮಾ ಅಂತ ಹೇಳಿದರೆ. ಸೊ ಆನ್ಸರ್ ಅಂತ ಹೇಳ್ತಾ ಹೋದರೆ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 1 ಏನಿದೆಯೋ ಅಪ್ಸರಾ ಬಂದು ಭಾರತದಲ್ಲಿ ಪ್ರಾರಂಭವಾದ ಪ್ರಥಮ ಬೈಜಿಕ ಕ್ರಿಯಾಕಾರಿ ಅಂತ ಹೇಳ್ಬಹುದಾಗಿದೆ. ದ ಫಸ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಅಪ್ಸರಾ. ಅದು ಎಲ್ಲಿ ಅಂತ ಹೇಳಿದ್ರೆ ಬಾಂಬೆಯಲ್ಲಿ, ಟ್ರಾಂಬೆ ಅಂತ ಏನು ಹೇಳ್ತೀವೋ ಬಾಂಬೆಯಲ್ಲಿ ಇರ್ತಕ್ಕಂಥ ಟ್ರಾಂಬೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಅಪ್ಸರವನ್ನು ಲಾಂಛನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಇದ್ರ ಬಗ್ಗೆ ನಾವು ನೋಡ್ತಾ ಹೋದರೆ ನೋಡಿ, ಇದು ಏನು ಅಪ್ಸರಾ ಅಂತಕ್ಕಂಥದ್ದು, ಅಪ್ಸರಾ ವಾಸ್ ದ ಫಸ್ಟ್ ನ್ಯೂಕ್ಲಿಯರ್ ರಿಸರ್ಚ್ ರಿಯಾಕ್ಟರ್ ಇನ್ ಇಂಡಿಯಾ ಆ್ಯಂಡ್ ಆಲ್ಸೋ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಒಂದು ನ್ಯೂಕ್ಲಿಯರ್ ರಿಸರ್ಚ್ ಅಂತ ಹೇಳಬಹುದಾಗಿರುತ್ತೆ. ಇಟ್ಸ್ ಡಿಸೈನ್ ವಾಸ್ ಕಾನ್ಸೆಪ್ಟಲೈಸ್ಡ್ ಬೈ ಡಾಕ್ಟರ್ ಹೋಮಿ ಬಾಬಾರವರು ಇನ್ 1955. ಆ್ಯಕ್ಚುಲಿ 1955 ಅದು 1956 ಅಂತ ಹೇಳ್ತಾರೆ. ಆವಾಗ ಅದು ಡಿಸೈನನ್ನು ಮಾಡ್ತಕ್ಕಂಥದ್ದು, ಇದನ್ನು ಲಾಂಚ್ ಮಾಡ್ತಕ್ಕಂಥದ್ದು ಅಥವಾ ಈ ಒಂದು ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು 1956ನಲ್ಲಿ. ಓಕೆ, ದ ರಿಯಾಕ್ಟರ್ ವಾಸ್ ನೇಮ್ಡ್ ಅಪ್ಸರಾ ಆ್ಯಂಡ್ ಡೆಡಿಕೇಟೆಡ್ ಟು ದ ನೇಷನ್ ಇನ್ 1957 ಬೈ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪಂಡಿತ್ ಜವಾಹರ್ಲಾಲ್ ನೆಹರು. ಆ ಒಂದು ಏನು ಟೈಮಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೋ ಜವಾಹರ್ಲಾಲ್ ನೆಹರು ಅವರು, ಆ ಒಂದು ಟೈಮಲ್ಲಿ ಈ ಒಂದು ಡಾಕ್ಟರ್ ಹೋಮಿ ಬಾಬಾರವರ ಇದರಲ್ಲಿ 1956ರಲ್ಲಿ ಅದನ್ನು ಲಾಂಚ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಅದು ಫಸ್ಟ್ ನ್ಯೂಕ್ಲಿಯರ್ ರಿಸರ್ಚ್ ರಿಯಾಕ್ಟರ್ ಇನ್ ಇಂಡಿಯಾ ಆ್ಯಂಡ್ ಆಲ್ಸೋ ಏಷ್ಯಾ ಆಗಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾಗೆ ಈ ನೆಕ್ಸ್ಟ್ ಆಪ್ಷನ್ಸ್ಗಳೇನು ಕೊಟ್ಟಿದ್ದಾರೋ ಸಿರಸ್ ಮತ್ತು ಜೆರ್ಲಿನಾ ಅಂತಕ್ಕಂಥ ಅದ್ರ ಬಗ್ಗೆ ನೋಡ್ತಾ ಹೋದರೆ ಇನ್ಫಾರ್ಮೇಷನ್ ಬೇಕಂತ ಹೇಳಿದರೆ ನೋಡಿ, ಇದು ಜೆರ್ಲಿನಾ ಅಂತಕ್ಕಂಥದ್ದು ವಾಸ್ ದ 100 ವ್ಯಾಟ್ ಥರ್ಮಲ್ ರಿಯಾಕ್ಟರ್ ಬೇಸ್ಡ್ ಆನ್ ನ್ಯಾಚುರಲ್ ಯುರೇನಿಯಂ ಮೆಟಾಲಿಕ್ ಫ್ಯೂಯಲ್ ಆ್ಯಂಡ್ ಹೆವಿ ವಾಟರ್ ಹ್ಯಾಸ್ ಬೋತ್ ಮಾಡರೇಟ್ ಆ್ಯಂಡ್ ಕೂಲೆಂಟ್ ಅಂತಕ್ಕಂಥಾಗುತ್ತೆ. ಇಟ್ ಅಚೀವ್ಡ್ ಕ್ರಿಟಿಕಲಿ ಇನ್ January 14, 1961. ಇಟ್ ವಾಸ್ ಮೇನ್ಲಿ ಯುಟಿಲೈಸ್ಡ್ ಫಾರ್ ರಿಯಾಕ್ಟರ್ ಲ್ಯಾಟಿಸ್ ಸ್ಟಡೀಸ್ ಆ್ಯಂಡ್ ವಾಸ್ ಡಿಕಮಿಷನ್ಡ್ ಇನ್ 1983. ಓಕೆ, ಆ್ಯಂಡ್ ನೆಕ್ಸ್ಟ್ ಸಿರಸ್ ಅಂತಕ್ಕಂಥ ಹಿಂದೆ ಇದು ಬಂದು ನೋಡ್ತಾ ಹೋದರೆ ರಿಯಾಕ್ಟರ್ was built in collaboration with Canada and was commissioned on 10th July 1960. And Ceres was extensively used for condensed matter research using neutron beams, material irradiation, fuel testing, neutron activation analysis and production of radioisotopes for applications in medicine, agriculture and industry. Ceres reactor provided to be an excellent platform for training of engineers and scientists and in understanding the intricacies of managing natural uranium heavy water reactor systems, which eventually evolved into the Indian pressurized heavy water reactor program. After 50 years of successful operation, it was permanently shut down in December 2020. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನು. ಇನ್ನು ನೆಕ್ಸ್ಟ್ ಫೋರ್ತ್ ಆಪ್ಷನ್ ಇದೆ ಪೂರ್ಣಿಮಾ. ಇದರ ಬಗ್ಗೆ ನೋಡ್ತಾ ಹೋದರೆ ಪೂರ್ಣಿಮಾ ಅಂತಕ್ಕಂಥದ್ದು ವಾಸ್ ದ ಫಸ್ಟ್ ಎಕ್ಸ್ಪೆರಿಮೆಂಟಲ್ ಫಾಸ್ಟ್ ರಿಯಾಕ್ಟರ್ ಬಿಲ್ಟ್ ಇನ್ ಬಾರ್ಕ್ ವಿತ್ ಪ್ಲೂಟೋನಿಯಂ ಆಕ್ಸೈಡ್ ಹ್ಯಾಸ್ ದ ಫ್ಯೂಯಲ್. ಸೊ ನೋಡಿ, ಬಾರ್ಕ್ ಅಂತ ಹೇಳಿದ್ರೆ ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಅಂತ ಹೇಳ್ತೀವಿ. ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ವಿತ್ ಪ್ಲೂಟೋನಿಯಂ ಆಕ್ಸೈಡ್ ಹ್ಯಾಸ್ ದ ಫ್ಯೂಯಲ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಫಸ್ಟ್ ಎಕ್ಸ್ಪೆರಿಮೆಂಟಲ್ ಫಾಸ್ಟ್ ರಿಯಾಕ್ಟರ್ ಆಗಿರ್ತಕ್ಕಂಥದ್ದು. This 1 watt reactor was critical on 18th May 1972 and was used for studies and of fast reactor physics. It was decommissioned in 1973. ಸೊ ಇಲ್ಲಿ 3 ಬರುತ್ತೆ, ಪೂರ್ಣಿಮಾ 1, ಪೂರ್ಣಿಮಾ 2, ಪೂರ್ಣಿಮಾ 3 ಅಂತ 3 ಬರುತ್ತೆ. ಸೊ ಪೂರ್ಣಿಮಾ 1 ಇಸ್ ದ ಫಸ್ಟ್ ಎಕ್ಸ್ಪೆರಿಮೆಂಟಲ್ ಫಾಸ್ಟ್ ರಿಯಾಕ್ಟರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋದರೆ, ಸೊ ಈ ಕೆಳಗಿನಲ್ಲಿ ವಿಜ್ಞಾನಿಗಳ ಹೆಸರುಗಳನ್ನು ಅವರ ಸಾಧನೆಯನ್ನು ಹೊಂದಿಸಿರುವ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ವಿಜ್ಞಾನಿಗಳು ಮತ್ತು ಅದರ ಒಂದು ಅಚೀವ್ಮೆಂಟ್ಸ್ ಏನಿರುತ್ತೋ ಅದನ್ನು ನೋಡ್ತಾ ಹೋಗೋಣ. ಸೈಂಟಿಸ್ಟ್ ಆ್ಯಂಡ್ ಅಚೀವ್ಮೆಂಟ್ಸು. ಫಸ್ಟ್ ಗೆಲಿಲಿಯೋ ಗೆಲಿಲಿ, ಸರ್ ಐಸಾಕ್ ನ್ಯೂಟನು, ಜೇಮ್ಸ್ ಪ್ರೆಸ್ಕಾಟ್, ಜೌಲ್ಸ್, ಹೆನ್ರಿಚ್ ರುಡಲ್ಸ್, ಹರ್ಟ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿರ್ತಕ್ಕಂಥಲ್ಲಿ ಆನ್ಸರ್ ನೋಡ್ತಾ ಹೋದರೆ ಸೊ ನೋಡಿ, ಗೆಲಿಲಿಯೋ ಗೆಲಿಲಿ ಅಂತಕ್ಕಂಥದ್ದು ಏನಿದೋ ಇದು ಆನ್ಸರ್ ಬಂದು ದಿ ಲಿಟಲ್ ಬ್ಯಾಲೆನ್ಸ್ ಅಂತಕ್ಕಂಥದ್ದಾಗುತ್ತೆ. ದ ಲಿಟಲ್ ಬ್ಯಾಲೆನ್ಸ್. ಫಸ್ಟ್ಗೆ ನೀವು ಗೆಲಿಲಿಯೋ ಗೆಲಿಲಿ ಯಾರು ಅಂತ ನೋಡೋದಾದರೆ ಇವರೊಬ್ಬರು
ಆಲ್ಮೋಸ್ಟ್ ಇವರು ಭೌತಶಾಸ್ತ್ರಜ್ಞ ಅಂತ ಹೇಳ್ಬೋದು, ಆ್ಯಂಡ್ ಫಿಲಾಸಫರ್ ಅಂತಲೇ ಹೇಳ್ಬೋದಾಗುತ್ತೆ, ಆ್ಯಂಡ್ ಮ್ಯಾಥಮೆಟಿಷಿಯನ್ ಆಗಿರ್ಬೋದು, ಆ್ಯಂಡ್ ನೆಕ್ಸ್ಟು ಈ ಒಂದು ಖಗೋಳಶಾಸ್ತ್ರಜ್ಞಕ್ಕೆ ಸಂಬಂಧಪಟ್ಟಂತೆ ಖಗೋಳಶಾಸ್ತ್ರಜ್ಞ ಅಂತಲೂ ಸಹ ಹೇಳ್ಬಹುದಾಗಿರುತ್ತೆ. ಇವರು ಮೇಯ್ನಾಗಿ ಥರ್ಮೋಮೀಟರನ್ನು ಕಂಡುಹಿಡ್ತಾರೆ, ಟೆಲಿಸ್ಕೋಪನ್ನು ಕಂಡುಹಿಡ್ತಾರೆ, ಮತ್ತು ಮಿಲಿಟರಿ ಕಾಂಪಸ್ನ ಇವರು ಡಿಸ್ಕವರನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಗೆಲಿಲಿ. ಸೊ ಇವ್ರು ಮೇಯ್ನಾಗಿ ಬರ್ತಕ್ಕಂಥ ಲಿಟಲ್ ಬ್ಯಾಲೆನ್ಸ್ ಅಂತಕ್ಕಂಥದ್ದಾಗುತ್ತೆ. ಇನ್ನು ಸರ್ ಐಸಾಕ್ ನ್ಯೂಟನ್ ಅಂತಕ್ಕಂಥದ್ದು ಏನು ಇದು ಬಂದು ಬೆಳಕಿನ ಸಿದ್ಧಾಂತ ಮತ್ತು ಬಣ್ಣಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಇವರು ಅನ್ವೇಷಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ಜೇಮ್ಸ್ ಪ್ರೆಸ್ಕೆಟ್ ಜೌಲ್ಸ್ ಅಂತಕ್ಕಂಥವ್ರು ಬಂದು ವಿದ್ಯುತ್ ಶಕ್ತಿ ಮತ್ತು ಉಷ್ಣಬಲ ವಿಜ್ಞಾನದಿಂದ ಜೌಲ್ಸ್ ರೋಲ್ ಮಾಡ್ತಕ್ಕಂಥದ್ದು ವಿದ್ಯುತ್ ಶಕ್ತಿ ಮತ್ತು ಉಷ್ಣಬಲ ವಿಜ್ಞಾನ ಅಂತಕ್ಕಂಥದ್ದಾಗಿರುತ್ತೆ. ಅದಾದ ನಂತರ ಬರ್ತಕ್ಕಂಥದ್ದು ಹೆನ್ರಿಸ್ ರುಡಾಲ್ಫ್ ಹರ್ಟ್ಸ್ ಅಂತಕ್ಕಂಥವ್ರಿಂದ ಇವರು ಬಂದು ವಿದ್ಯುತ್ಕಾಂತೀಯ ಸಿದ್ಧಾಂತದ ದೃಢೀಕರಣ ಅಥವಾ ವಿದ್ಯುತ್ಕಾಂತೀಯ ತರಂಗಗಳನ್ನು ಇವರು 1887ರಲ್ಲಿ ಕಂಡುಹಿಡಿತಕ್ಕಂಥದ್ದು. ಮೊಟ್ಟ ಮೊದಲ ಬಾರಿಗೆ 1887ರಲ್ಲಿ ವಿದ್ಯುತ್ಕಾಂತೀಯ ಸಿದ್ಧಾಂತದ ವಿದ್ಯುತ್ಕಾಂತೀಯ ತರಂಗ ಸಿದ್ಧಾಂತವನ್ನು ಇವರು ಮಂಡನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಮೊಟ್ಟ ಮೊದಲ ಬಾರಿಗೆ. ಆ್ಯಂಡ್ ಇವರು ಸೂಕ್ಷ್ಮ ತರಂಗಗಳು ಅಂತ ಏನು ಹೇಳ್ತೀವೋ ಸೂಕ್ಷ್ಮ ತರಂಗಗಳನ್ನು ಕಂಡುಹಿಡಿತಾರೆ. ಮತ್ತು ದ್ಯುತಿ ವಿದ್ಯುತ್ ಪರಿಣಾಮ, ಸೂಕ್ಷ್ಮ ತರಂಗಗಳು ಮತ್ತು ವಿದ್ಯುತ್ಕಾಂತೀಯ ತರಂಗಗಳನ್ನು ಇವರು ಪತ್ತೆ ಹಚ್ಚತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಯಾರು? ಹೆನ್ರಿಸ್ ರುಡಾಲ್ಫ್ ಹರ್ಟ್ಸ್ ಅಂತಕ್ಕಂಥವ್ರು ಮಾಡ್ತಾರೆ. ಇನ್ನು ಈ ಒಂದು ಏನಿದೆಯೋ ವಿದ್ಯುತ್ಕಾಂತೀಯ ತರಂಗ ಅಂತ ಏನು ಹೇಳ್ತೀವೋ ವಿದ್ಯುತ್ಕಾಂತೀಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ವಿದ್ಯುತ್ಕಾಂತೀಯ ತರಂಗ ಅಂತಕ್ಕಂಥದ್ದು ಇದರ ಒಂದು ವ್ಯಾಪ್ತಿ ಅಂತ ಹೇಳಿದ್ರೆ 400 NM ಇಂದ 750 NM ಮೀಟರ್ ಅಷ್ಟು ಇದರ ಒಂದು ವ್ಯಾಪ್ತಿ ಇರತಕ್ಕಂಥದ್ದು ವಿದ್ಯುತ್ಕಾಂತೀಯ ತರಂಗದ ಒಂದು ವ್ಯಾಪ್ತಿ. ಇವರು ಮೇಯ್ನಾಗಿ ಕಂಡು ಬರ್ತಕ್ಕಂಥದ್ದು ಸೂಕ್ಷ್ಮ ತರಂಗಗಳು, ದ್ಯುತಿ ವಿದ್ಯುತ್ ಪರಿಣಾಮ ಮತ್ತು ವಿದ್ಯುತ್ಕಾಂತೀಯ ತರಂಗಗಳನ್ನು ಪತ್ತೆ ಹಚ್ಚತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ, ಕೆಳಗಿನಲ್ಲಿ ಯಾವುದು ಸರಿಯಾಗಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್ ಅಂತ ಕೇಳಿದರೆ, ದ್ಯುತಿ ಎಲೆಗಳನ್ನು ಸಂವಹನದಲ್ಲಿ ಬಳಸಲಾಗುತ್ತದೆ, ದ್ಯುತಿ ಎಳೆಗಳನ್ನು ಬೆಳಕಿನ ಮತ್ತು ಅಲಂಕಾರಗಳಲ್ಲಿ ಬಳಸಲಾಗುತ್ತದೆ, ದ್ಯುತಿ ಎಳೆಗಳನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸಲಾಗುತ್ತದೆ, ದ್ಯುತಿ ಎಳೆಗಳನ್ನು ವಿದ್ಯುತ್ ಶಕ್ತಿ ಪ್ರವಹಿಸಲು ಬಳಸಲಾಗುತ್ತದೆ ಅಂತ ಹೇಳಿದರೆ. ಸೊ ಆಪ್ಟಿಕಲ್ ಫೈಬರ್ಸ್ ಅಂತ ಏನು ಹೇಳ್ತೀವೋ ಇದನ್ನು ಎಲ್ಲಿ ಬಳಸೋದಿಲ್ಲ ಅಂತಕ್ಕಂಥ 4 ಆಪ್ಷನ್ನ ಕೊಟ್ಟಿದ್ರೆ 3ರಲ್ಲಿ ಬಳಸ್ತಾರೆ. ಒಂದು ಕಡೆ ಇದನ್ನು ಯೂಸ್ ಮಾಡ್ತಕ್ಕಂಥದ್ದಲ್ಲ. ಎಲ್ಲಿ ಅಂತ ಹೇಳಿದ್ರೆ ದ್ಯುತಿ ಎಳೆಗಳನ್ನು ವಿದ್ಯುತ್ ಶಕ್ತಿ ಪ್ರವಹಿಸಲು ಬಳಸುವುದಿಲ್ಲ, ಆಪ್ಟಿಕಲ್ ಫೈಬರ್. ಸೊ ಫಸ್ಟ್ಗೆ ಇಲ್ಲಿ ನಾವು ನೋಡ್ತಾ ಹೋದಾಗೆ ಈ ಒಂದು ದ್ಯುತಿ ಎಳೆ ಅಂತ ಹೇಳಿದ್ರೆ ಅದನ್ನು ಆಪ್ಟಿಕಲ್ ಫೈಬರ್ ಅಂತ ಹೇಳ್ತೀವಿ. ಸೊ ಆಪ್ಟಿಕಲ್ ಫೈಬರನ್ನು ಏನಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಮೇಯ್ನಾಗಿ ಅದು ಬೆಳಕನ್ನು ಪ್ರಹರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಅದನ್ನು ದ್ಯುತಿ ಎಳೆ ಅಥವಾ ಆಪ್ಟಿಕಲ್ ಫೈಬರ್ ಮೇಯ್ನಾಗಿ ನಾವು ಬಳಸ್ಕೊಳ್ತಾ ಇದ್ದೀವಿ ಬೆಳಕನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಆದರೆ ಇದು ಕರೆಂಟನ್ನು ಪ್ರವಹಿಸ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ, ಬೆಳಕನ್ನು ಹರಿಬಿಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಒಂದು ಅಲಂಕಾರಕ್ಕೆ ಬಳಸ್ಕೊಳ್ತಕ್ಕಂಥದ್ದಾಗಿರ್ಬೋದು ಅಥವಾ ದ್ಯುತಿಯನ್ನು ಸಂವಹನಗಳಲ್ಲಿ ಬಳಸ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಅಲಂಕಾರಗಳಲ್ಲಿ ಬಳಸ್ತಾರೆ ಮತ್ತು ವೈದ್ಯಕೀಯ ಕ್ಷೇತ್ರ ಇಟ್ ಮೀನ್ಸ್ ನಾನು ಆಲ್ರೆಡಿ ಹೇಳಿದಾಗ ಇದು ವಿದ್ಯುತ್ ಶಕ್ತಿಯನ್ನು ಬಿಟ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇದರಿಂದ ಮಾಡಾಗ ಇದು ಮಾಡಿರ್ತಕ್ಕಂಥದ್ದು ಪ್ಲಾಸ್ಟಿಕ್ ಏನಿದೆಯೋ ಪ್ಲಾಸ್ಟಿಕ್ ಅಥವಾ ಗಾಜು ಅಥವಾ ಪ್ಲಾಸ್ಟಿಕ್ ಎರಡನ್ನೂ ಮಾಡಿರ್ತಕ್ಕಂಥದ್ದಾಗಿರುತ್ತೆ ಫೈಬರ್ ಅಂತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಗಾಜು ಅಥವಾ ಪ್ಲಾಸ್ಟಿಕ್ ಅಂತದ್ದು ವಿದ್ಯುತ್ ಶಕ್ತಿಯನ್ನು ಅದು ಇಲ್ಲೂ ಸಹ ತನ್ನ ಇದ್ರ ಮೂಲಕ ಬಿಟ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡೋದಿಲ್ಲ. ಹಾಗಾಗಿ ಹ್ಯಾಂಡ್ಸ್ ನಾವು ಆಪ್ಷನ್ 4 ಲಾಕ್ ಮಾಡಬೇಕಾಗುತ್ತೆ. ಸೊ ಅದು ಒಂದು ಸರಿಯಾದಂಥ ಒಂದು ಹೇಳಿಕೆ ಆಗಿರೋದಿಲ್ಲ ಆಪ್ಟಿಕಲ್ ಫೈಬರ್ ಬಗ್ಗೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ 4ನೇ ಕ್ವಶನ್ ಹೀಗಿದೆ, ಒಂದು ವಿದ್ಯುತ್ ದ್ವಿಧ್ರುವದ ಬಿಂದು ಆವೇಶಗಳು P ಮತ್ತು -P ಆಗಿ Q ಆಗಿ ಅವುಗಳ ನಡುವಿನ ಅಂತರ 2 ಆಲ್ಫಾ ಆಗಿದ್ದಾಗ ಅದರ ದ್ವಿಧ್ರುವ ವಿಭವನವನ್ನು ಈ ಸಮೀಕರಣ ಸೂಚಿಸುತ್ತದೆ ಅಂತ ಕೇಳಿದರೆ. ಯಾವುದಕ್ಕೆ? ದ್ವಿಧ್ರುವ ವಿಭವಕ್ಕೆ ಸಂಬಂಧಪಟ್ಟಂತ ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ ಇಲ್ಲಿ. ಆನ್ಸರ್ ಆಪ್ಷನ್ 1 P = Q × 2 ಆಲ್ಫಾ ಅಂತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಕೊಟ್ಟಿರುವ ಸಂಖ್ಯೆಯ ಜೋಡಿಗಳು ವಿಭಿನ್ನವಾದುದನ್ನು ಗುರುತಿಸಿ ಐಡೆಂಟಿಫೈ ದ ನಂಬರ್ ಪೇರ್ ವಿಚ್ ಇಸ್ ಡಿಫರೆಂಟ್ ಫ್ರಮ್ ದ ಅದರ್ಸ್ ಅಂತ ಹೇಳಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಹೋದರೆ ಫಸ್ಟ್ ನಮ್ಗೆ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ 11 ಕೊಟ್ಟಿದ್ದಾರೆ. 11 ಅಥವಾ 11 ಅಂತ ಹೇಳಿದ್ರೆ 11 ನಾವು ಫೈಸ್ ಮಾಡಿದ್ರೆ ಏನಾಗುತ್ತೆ? 11 × 11 121 ಬರುತ್ತೆ. 121. ಸೊ 121 ಮತ್ತೆ 11 ನಾವು ಮಲ್ಟಿಪ್ಲೈ ಮಾಡಿದ್ರೆ 31 ಬರುತ್ತೆ. ಸೊ ಇಟ್ ಮೀನ್ಸ್ 11 ಕ್ಯೂಬ್ ರೂಟ್ ಮಾಡಿದಾಗ ನಮಗೆ 1331 ಬರ್ತಕ್ಕಂಥದ್ದು.
ಅದೇ ರೀತಿ 13 ನಾವು ಕ್ಯೂಬ್ ರೂಟ್ ಮಾಡೋದು. ಇಟ್ ಮೀನ್ಸ್ 13 ಕ್ಯೂಬ್ ರೂಟ್ ಮಾಡೋದು ನಮ್ಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ 13 × 16 ಮಲ್ಟಿಪ್ಲೈ ಮಾಡಿದಾಗ 169 ಬರುತ್ತೆ. 169ನ ಮತ್ತೆ 13 ಮಲ್ಟಿಪ್ಲೈ ಮಾಡಿದಾಗ 2197 ಬರುತ್ತೆ. ಆ್ಯಂಡ್ 15ನ 3 ಸಾರಿ ನಾವು ಕ್ಯೂಬ್ ರೂಟ್ ಮಾಡಿದಾಗ ಏನಾಗುತ್ತೆ, 15 × 15 ಏನಾಗುತ್ತೆ, 225 ಬರುತ್ತೆ, ಹೌದಲ್ವಾ. 225 ಇಂಟು 15ನ ನಾವು ಮಾಡಿದಾಗ ನಮಗೆ 3375 ಬರುತ್ತೆ. ಓಕೆ, ಸೊ ಹಾಗಾಗಿ ಇದು 85 ಕೊಟ್ಟಿದ್ದಾರೆ, ಇದು ತಪ್ಪಾಗುತ್ತೆ. ಆ್ಯಂಡ್ 17ನ ನಾವು ಮಲ್ಟಿಪ್ಲೈ ಮಾಡಿದಾಗ 3 ಸಾರಿ ಮಲ್ಟಿಪ್ಲೈ ಮಾಡಿದಾಗ 17 × 17 289 ಬರುತ್ತೆ. 289ನ ಮತ್ತೆ 17ನ ನಾವು ಕ್ಯೂಬ್ ರೂಟ್ ಮಾಡಿದಾಗ 4913 ಬರುತ್ತೆ. ಸೊ ಈ 3 ಜೋಡಿಗಳು ಕ್ಯೂಬ್ ರೂಟಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಇದನ್ನು ಅಂಕಿಗಳ ಅಥವಾ ಸಂಖ್ಯೆಯನ್ನು ಹೊಂದಿರ್ತಕ್ಕಂಥದ್ದು. ಬಟ್ 15ನ 3 ಸಾರಿ ಮಲ್ಟಿಪ್ಲೈ ಮಾಡಿದ್ರೆ ಅದು 3375 ಆಗಬೇಕು. 85 ಕೊಟ್ಟಿದ್ದಾರೆ, ಅದು ತಪ್ಪಾಗಿರ್ತಕ್ಕಂಥದ್ದು. ಆನ್ಸರ್ ಬಂದು ಆಪ್ಷನ್ 3. ಇನ್ನು ನೆಕ್ಸ್ಟ್ ಕ್ವಶನ್ ಹೀಗಿದೆ, 6ನೇ ಕ್ವಶನು. ಸ್ಮಾರಕಗಳನ್ನು ಕೊಟ್ಟಿದ್ದಾರೆ, ಅದು ಇರ್ತಕ್ಕಂಥ ಸ್ಥಳಗಳನ್ನು ಕೇಳಿದ್ದಾರೆ. ಯಾವ ಒಂದು ಸ್ಥಳದಲ್ಲಿ ಯಾವ ಒಂದು ಸ್ಮಾರಕವನ್ನು ಯಾರು ಕಟ್ಟಿಸಿದ್ರು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಬ್ರಾಹಿಂ ರೋಜಾ, ವಿಜಯ್ ವಿಠಲ್ ದೇವಾಲಯ, ಗವಾನನ ಮದರಸಾ, ವಿದ್ಯಾಶಂಕರ ದೇವಾಲಯ. ಫ್ರೆಂಡ್ಸ್, ಇಲ್ಲಿ ನಮಗೆ ಫಸ್ಟ್ ಏನು ಆನ್ಸರ್ಸ್ ಗೊತ್ತಿರುತ್ತೋ ಅದನ್ನ ನೋಡ್ತಾ ಹೋದರೆ ಆಟೋಮೆಟಿಕ್ ನಾವು ಆನ್ಸರ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ನೋಡಿ, ಇಲ್ಲಿ ವಿಜಯ ವಿಠಲ ದೇವಾಲಯ ಏನಿದೆ ಇದು ಬಂದು ಹಂಪಿಯಲ್ಲಿ ನಮಗೆ ಕಂಡು ಬರುತ್ತೆ, ಹೌದಲ್ವಾ. ವಿಜಯ ವಿಠಲ ದೇವಾಲಯ ಬಂದು ಹಂಪಿಯಲ್ಲಿ ಕಂಡು ಬರ್ತಕ್ಕಂಥ. ಸೊ ಬಿಗೆ 4 ಎಲ್ಲಿದೆ ಉತ್ತರ ನೋಡ್ತಾ ಹೋಗಿ. ಸೊ ಬಿಗೆ 4 ಬಂದು ನೋಡಿ ಇಲ್ಲಿದೆ. ಆಪ್ಷನ್ 2 ಮತ್ತು ಆಪ್ಷನ್ 3 ಬರೋದಿಲ್ಲ. ಆಪ್ಷನ್ 1 ಮತ್ತು 4ರಲ್ಲಿ ಇಲ್ಲಿ ಕಂಡು ಬರುತ್ತೆ ನೋಡಿ. ಅದಾದ ನಂತರ ವಿದ್ಯಾಶಂಕರ ಮಠ ಅಥವಾ ವಿದ್ಯಾಶಂಕರ ದೇವಾಲಯ ಏನು ಬರ್ತೋ ಅದು ಬರ್ತಕ್ಕಂಥದ್ದು ಶೃಂಗೇರಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ 2 ಇಲ್ಲಿದೆ, ಡಿಗೆ ಆಪ್ಷನ್ 2 ಇಲ್ಲಿದೆ ನೋಡಿ. ಸೊ ಹಾಗಾಗಿ ಇಲ್ಲಿ ನಮಗೆ ಆನ್ಸರು ಆಪ್ಷನ್ 4 ಅಂತಕ್ಕಂಥದ್ದು ಈಸಿಯಾಗಿ ಫೈಂಡ್ ಔಟ್ ಆಗುತ್ತೆ. ಸೊ ಇದರ ಪ್ರಕಾರ ನೋಡ್ತಾ ಹೋದರೆ ಇಬ್ರಾಹಿಂ ರೋಜಾ ಅಂತಕ್ಕಂಥದ್ದು ಬಿಜಾಪುರದಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ಗವಾನನ ಮದರಸ ಬಂದು ಬೀದರ್ನಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ, ಬೀದರ್. ಓಕೆ ಫ್ರೆಂಡ್ಸ್, ಇಬ್ರಾಹಿಂ ರೋಜಾ ಬಂದು ಬಿಜಾಪುರ, ವಿಜಯ ವಿಠಲ ದೇವಾಲಯ ಬಂದು ಹಂಪಿ, ಗವಾನನ ಮದರಸ ಬಂದು ಬೀದರ್, ವಿದ್ಯಾಶಂಕರ ದೇವಾಲಯ ಬಂದು ಶೃಂಗೇರಿಯಲ್ಲಿ ಕಂಡು ಬರ್ತಕ್ಕಂಥ ಕೆಲವೊಂದು ದೇವಾಲಯಗಳು ಅಥವಾ ಸ್ಥಳಗಳ ಪ್ಲೇಸ್ಗಳಂತ ಹೇಳ್ಬಹುದಾಗಿರುತ್ತೆ. ಮುಂದಿನ ಪ್ರಶ್ನೆ ಹೀಗಿದೆ, ಡ್ಯಾಶ್ ಎಂಬ ಪ್ರಸಿದ್ಧ ಗ್ರಂಥ ಗಂಗಾದೇವಿಯಿಂದ ರಚಿಸಲ್ಪಟ್ಟಿದೆ. ಫೇಮಸ್ ಬುಕ್ ಡ್ಯಾಶ್ ಇಸ್ ರಿಟರ್ನ್ ಬೈ ಗಂಗಾದೇವಿ. ಸೊ ಫಸ್ಟ್ಗೆ ಇಲ್ಲಿ ಗಂಗಾದೇವಿಯಿಂದ ರಚಿಸಲ್ಪಟ್ಟಂತಹ ಒಂದು ಕೃತಿ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 2 ಮಧುರಾ ವಿಜಯಂ. ಆಪ್ಷನ್ 2 ಏನಿದೆಯೋ ಮಧುರಾ ವಿಜಯಂ ಅಂತಕ್ಕಂಥದ್ದು. ಇನ್ನು ನಾವು ಗಂಗಾದೇವಿ ಯಾರು ಅಂತ ನೋಡ್ತಾ ಹೋದರೆ ನಾವು ಗಂಗಾದೇವಿ ಅಂತಕ್ಕಂಥವ್ರೊಬ್ರು ಸಂಸ್ಕೃತ ಕವಯಿತೆ ಆಗಿರ್ತಾರೆ. ಕನ್ನಡದವರಲ್ಲ, ಇವರು ಸಂಸ್ಕೃತ ಕವಯಿತೆ. ಸೊ ಸಂಸ್ಕೃತ ಅಂತ ಹೇಳಿದ್ರೆ ಇವರು ಇಂದಿನ ಕಾಲದಲ್ಲಿ ಬರ್ತಕ್ಕಂಥವ್ರು ಆಗಿರ್ತಾರೆ. ದೇವಿಯವರು ಯಾರ ಒಂದು ಕಾಲದಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ನಾವು ವಿಜಯನಗರ ಅರಸರು ಏನು ನೋಡ್ತೀವೋ, ವಿಜಯನಗರ ಅರಸರ ಬುಕ್ಕರಾಯನ 2ನೇ ಮಗನಾದಂತಹ ಕೆಂಪಣ್ಣ ಅಂತ ಹೇಳ್ತೀವಿ. ಸೊ ಅವರ ಪತ್ನಿ ಗಂಗಾದೇವಿ ಅವರು ರಚಿಸಿದಂಥ ಕೃತಿ ಅಂತ ಹೇಳಿದ್ರೆ ಮಧುರಾ ವಿಜಯಂ ಅಂತಕ್ಕಂಥದ್ದು ಆಗಿರುತ್ತೆ. ಇನ್ನು ಈ ಒಂದು ಕೃತಿ ಏನಿದೆಯೋ ಮಧುರಾ ವಿಜಯಂ ಅಂತಕ್ಕಂಥದ್ದಕ್ಕೆ ಮತ್ತೊಂದು ಹೆಸರಿದೆ. ಇದೊಂದು ಸಂಸ್ಕೃತ ಕಾವ್ಯವಾಗಿದ್ದು, ಮಧುರಾ ವಿಜಯಂ ಅಂತಕ್ಕಂಥ ಒಂದು ಸಂಸ್ಕೃತ ಕಾವ್ಯವಾಗಿದ್ದು ಇದಕ್ಕೆ ಇರ್ತಕ್ಕಂಥ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ವೀರ ಕಂಪಣ್ಣ ರಾಯಚರಿತಂ ಅಂತಕ್ಕಂಥದ್ದು. ರಾಯಚರಿತಂ ಅಂತಕ್ಕಂಥ ಒಂದು ಮತ್ತೊಂದು ಹೆಸರು ಈ ಒಂದು ಮಧುರಾ ವಿಜಯಂಗೆ ಇರ್ತಕ್ಕಂಥದ್ದು. ಇದನ್ನು ಬರೆದವರು ಗಂಗಾದೇವಿ. ಇದು ಇರ್ತಕ್ಕಂಥ ಸಂಸ್ಕೃತದಲ್ಲಿ ಇರ್ತಕ್ಕಂಥ ಒಂದು ಕಾವ್ಯವಾಗಿರುತ್ತೆ. ಇದರಲ್ಲಿ ಬರ್ತಕ್ಕಂಥದ್ದು ವಿಷಯ ಏನಂತ ಹೇಳಿದ್ರೆ ಈ ಒಂದು ತನ್ನ ಗಂಡ ಯಾರು ಕಂಪಣ್ಣ ಇದ್ದಾರೋ ಅವರ ಒಂದು ಆಳ್ವಿಕೆ ಏನು ನಡೆಯುತ್ತೋ ಸುಲ್ತಾನರ ಮೇಲೆ ಅದರ ಒಂದು ಬಣ್ಣಿಸಿ ಈ ಒಂದು ಕಾವ್ಯವನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಮುಂದಿನ ಪ್ರಶ್ನೆ ಫ್ರೆಂಡ್ಸ್ ಹೀಗಿದೆ, ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಹೈದರ್ ಅಲಿ ಪ್ರಥಮ ಪ್ರಯತ್ನದಲ್ಲಿಯೇ ಚಿತ್ರದುರ್ಗದ ಕೋಟೆಯನ್ನು ಸಂಪೂರ್ಣವಾಗಿ ಹೊಸಪಡಿಸಿಕೊಂಡನು. 5ನೇ ರಾಜವೀರ ಮದಕರಿ ನಾಯಕ ಆಗ ಚಿತ್ರದುರ್ಗದ ರಾಜನಾಗಿದ್ದನು ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಏನು ಹೈದರ್ ಅಲಿ ಚಿತ್ರದುರ್ಗವನ್ನು ವಶಪಡಿಸ್ಕೊಳ್ತಕ್ಕಂಥದ್ದು ಈ ಒಂದು ಮದಕರಿ ನಾಯಕನನ್ನು ಸೋಲಿಸಿನೇ ಚಿತ್ರದುರ್ಗವನ್ನು ವಶಪಡಿಸ್ಕೊಳ್ತಕ್ಕಂಥದ್ದು. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಹೈದರ್ ಅಲಿ ಪ್ರಥಮ ಪ್ರಯತ್ನದಲ್ಲಿ ಚಿತ್ರದುರ್ಗ ಕೋಟೆಯನ್ನು ಸಂಪೂರ್ಣವಾಗಿ ವಶಪಡಿಸ್ಕೊಳಿದ್ರೆ 1760ರಲ್ಲಿ ಒಂದ್ಸರಿ ಆಗುತ್ತೆ. ಅದಾದ ನಂತರ 1770ರಲ್ಲಿ ಒಂದ್ಸರಿ ಅಟ್ಯಾಕ್ ಮಾಡ್ತಾರೆ. ಅದಾದ ನಂತರ 1779ರಲ್ಲಿ ಈ ಒಂದು ಮದಕರಿ ನಾಯಕನನ್ನು ಸೋಲಿಸಿ ಈ ಒಂದು ಚಿತ್ರದುರ್ಗವನ್ನು ವಶಪಡಿಸ್ಕೊಳ್ತಕ್ಕಂಥದ್ದು ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಮೊದಲ ಪ್ರಯತ್ನ ಅಥವಾ ಪ್ರಥಮ ಪ್ರಯತ್ನ ಅಂತ ಏನು ಕೊಟ್ಟಿದ್ದಾರೆ ಇದು ತಪ್ಪಾಗ್ತಕ್ಕಂಥದ್ದು. ಆದರೆ 5ನೇ ರಾಜವೀರ ಮದಕರಿ ನಾಯಕ ಆಗ ಚಿತ್ರದುರ್ಗದ
ರಾಜನಾಗಿದ್ದನು ಅಂತಕ್ಕಂಥದ್ದು ಸರಿಯಾಗಿದೆ. ಸೊ ಹೈದರ್ ಅಲಿ ಮದಕರಿ ನಾಯಕನನ್ನು ಸೋಲಿಸಿ ಚಿತ್ರದುರ್ಗ ಕೋಟೆಯನ್ನು ವಶಪಡಿಸ್ಕೊಳ್ತಾನೆ. ಅದು 3ನೇ ಹಂತದಲ್ಲಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಏನಾಗುತ್ತೆ, ಆಪ್ಷನ್ ಎ ತಪ್ಪಾಗುತ್ತೆ, ಆಪ್ಷನ್ ಬಿ ಸರಿಯಾಗುತ್ತೆ. ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 3 ಆಗ್ತಕ್ಕಂಥದ್ದು ಆಗಿರುತ್ತೆ. ಮುಂದಿನ ಪ್ರಶ್ನೆ, ಯಾವ ದಿವಾನರ ಆಳ್ವಿಕೆಯ ಕಾಲದಲ್ಲಿ ರಾಜಧಾನಿ ಶ್ರೀರಂಗಪಟ್ಟಣವನ್ನು ಮೈಸೂರಿಗೆ ವರ್ಗಾಯಿಸಲಾಯಿತು? ನೋಡಿ, ಇಲ್ಲಿ ಫಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಶ್ರೀರಂಗಪಟ್ಟಣವನ್ನು ರಾಜಧಾನಿಯಾಗಿ ಮಾಡ್ಕೊಳ್ತಕ್ಕಂಥದ್ದು ಯಾರಂತ ಹೇಳಿದ್ರೆ ಹೈದರ್ ಅಲಿ ಶ್ರೀರಂಗಪಟ್ಟಣವನ್ನು ರಾಜಧಾನಿಯಾಗಿ ಮಾಡ್ಕೊಳ್ತಾನೆ. ಅದಾದ ನಂತರ ಈ ಒಂದು ದಿವಾನ್ ಪೂರ್ಣಯ್ಯ ಏನಿದ್ದಾರೆ, ಇವರು ಬಂದು ಈ ಒಂದು ಮೈಸೂರು ಒಡೆಯರಲ್ಲೇ ಬರ್ತಕ್ಕಂಥ ಮೊಟ್ಟ ಮೊದಲ ದಿವಾನರಾಗಿರ್ತಕ್ಕಂಥದ್ದು ದಿವಾನ್ ಪೂರ್ಣಯ್ಯರವರು. ಇವರು ಏನು ಮಾಡ್ತಾರೆ, ಈ ಒಂದು ರಾಜಧಾನಿ ಶ್ರೀರಂಗಪಟ್ಟಣವನ್ನು ಮೈಸೂರಿಗೆ ವರ್ಗಾವಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆಪ್ಷನ್ 1 ದಿವಾನ್ ಪೂರ್ಣಯ್ಯ. ಆದರೆ ಶ್ರೀರಂಗಪಟ್ಟಣವನ್ನು ರಾಜಧಾನಿಗೆ ಮಾಡ್ಕೊಳ್ತಕ್ಕಂಥದ್ದು ಹೈದರ್ ಅಲಿ, ಶ್ರೀರಂಗಪಟ್ಟಣವನ್ನು ಮೈಸೂರಿಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು ದಿವಾನ್ ಪೂರ್ಣಯ್ಯ. ಇವರು ಮೈಸೂರು ಒಡೆಯರಲ್ಲೇ ಮೊಟ್ಟ ಮೊದಲ ದಿವಾನರಾಗಿರ್ತಾರೆ, ದಿವಾನ್ ಪೂರ್ಣಯ್ಯರವರು. ಮುಂದಿನ ಪ್ರಶ್ನೆ ಹೇಗಿದೆ ಫ್ರೆಂಡ್ಸ್, ಯಾವ ದಿವಾನರ ಕಾಲದಲ್ಲಿ ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭಿಸಲಾಯಿತು ಅಂತ ಕೇಳಿದರೆ, ನೋಡಿ, ದಿವಾನ್ ಪೂರ್ಣಯ್ಯರವರ ಕಾಲದಲ್ಲಿ ಶ್ರೀರಂಗಪಟ್ಟಣವನ್ನು ಮೈಸೂರಿಗೆ ವರ್ಗಾವಣೆ ಮಾಡ್ತಾರೆ, ಇದರಲ್ಲಿ ಬರೋದಿಲ್ಲ. ಆ್ಯಂಡ್ ದಿವಾನ್ ರಂಗಾಚಾರ್ಯ ಏನಿದ್ರು ಕ್ರಿಸ್ತಶಕ 1881-83 ಆಸುಪಾಸಲ್ಲಿ ಬರ್ತಕ್ಕಂಥದ್ದು ದಿವಾನ್ ರಂಗಾಚಾರ್ಯ. ಇವರ ಒಂದು ಕಾಲದಲ್ಲಿ ಇವರೇನು ಮಾಡ್ತಾರೆ, ಪ್ರಜಾಪ್ರತಿನಿಧಿಗಳ ಸಭೆಯನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆನ್ಸರ್ ಆಪ್ಷನ್ 2 ದಿವಾನ್ ರಂಗಾಚಾರ್ಯ. ಅದರ ಜೊತೆಗೆ ಇವರು ಏನು ಮಾಡ್ತಾರೆ, ಈ ಒಂದು ಬೆಂಗಳೂರು ಟು ಮೈಸೂರು ಮತ್ತು ಬೆಂಗಳೂರು ಟು ತಿಪ್ಟೂರು ರೈಲು ಮಾರ್ಗಗಳ ಒಂದು ಆರಂಭವನ್ನು ಸಹ ಇವರ ಒಂದು ಟೈಮಲ್ಲಿ ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸಾರ್ವಜನಿಕ ಬಾಂಡ್ಗಳ ಮೂಲಕ ಬಂಡವಾಳ ಶೇಖರಣೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಸಹ ದಿವಾನ್ ರಂಗಾಚಾರ್ಯರವರು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ನಿಮ್ಗೆ ಗೊತ್ತಿರಬಹುದು, ಇವರು ಬಂದು ಕನ್ನಂಬಾಡಿ ಅಣೆಕಟ್ಟನ್ನು ನಿರ್ಮಾಣವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಮತ್ತು ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಾಗಿರುತ್ತೆ. 1913ರಲ್ಲಿ ಬ್ಯಾಂಕ್ ಸ್ಥಾಪನೆ ಮೈಸೂರಲ್ಲಿ. ಅದಾದ ನಂತರ ಬರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ, ಎಷ್ಟರಲ್ಲಿ 1915ರಲ್ಲಿ. ಅದಾದ ನಂತರ ಮೈಸೂರು ವಿಶ್ವವಿದ್ಯಾಲಯ ಪ್ರಾರಂಭವನ್ನು ಮಾಡ್ತಕ್ಕಂಥ ಸಹ ಸರ್ ಎಂ ವಿಶ್ವೇಶ್ವರಯ್ಯನವರು. ಆ್ಯಂಡ್ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಆ್ಯಂಡ್ ರೇಷ್ಮೆ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರು. ಇವರು ಆಲ್ಮೋಸ್ಟ್ ಅಲ್ಲಿ ಹೇಳ್ತಾ ಹೋದರೆ ನಾವು ಇಲ್ಲಿ ಕಾಲೇಜ್ಗಳನ್ನ ಮತ್ತು ಈ ಒಂದು ಪರಿಷತ್ ಅಂತ ಏನು ಹೇಳ್ತೀವಿ, ವಿಶ್ವವಿದ್ಯಾನಿಲಯ ಏನು ಹೇಳ್ತೀವಿ, ಬ್ಯಾಂಕ್ ಹೇಳ್ತೀವಿ, ಇದಕ್ಕೆ ಹೆಚ್ಚು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರು. ಆ್ಯಂಡ್ ದಿವಾನ್ ಸರ್ ಮೀರ್ಜಾ ಇಸ್ಮಾಯಿಲ್ ಅಂತಕ್ಕಂಥದ್ದು ಇವರು ಜಾಸ್ತಿ ಕೊಡ್ತಕ್ಕಂಥ ಈ ಒಂದು ಕಾರ್ಖಾನೆಗಳಿಗೆ ಹೊತ್ತನ್ನು ಕೊಡ್ತಾರೆ. ಇಟ್ ಮೀನ್ಸ್ ಭದ್ರಾವತಿ ಸಿಮೆಂಟ್ ಮತ್ತು ಕಾಗದ ಕಾರ್ಖಾನೆಯ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು, ಮತ್ತು ಬೆಳಗೊಳದಲ್ಲಿ ರಾಸಾಯನಿಕ ಮತ್ತು ಕೃತಕ ಗೊಬ್ಬರ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಮತ್ತು ಬೆಂಗಳೂರಲ್ಲಿ ಹಿಂದೂಸ್ತಾನ್ ವಿಮಾನ ಕಾರ್ಖಾನೆ, ಪಿಂಗಾಣಿ ಮತ್ತು ಗಾಜಿನ ಕಾರ್ಖಾನೆ. ಆಲ್ಮೋಸ್ಟ್ ಹೇಳ್ತಾ ಹೋದರೆ ನಾವು ಕಾರ್ಖಾನೆಗೆ ಹೆಚ್ಚು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಸರ್ ಮಿರ್ಜಾ ಇಸ್ಮಾಯಿಲು. ವಿಶ್ವವಿದ್ಯಾನಿಲಯಗಳಿಗೆ ಜಾಸ್ತಿ ಅಥವಾ ಬ್ಯಾಂಕ್ಗಳಿಗೆ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದಾಗಿದ್ದು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರು. ಆ್ಯಂಡ್ ನೆಕ್ಸ್ಟ್ ದಿವಾನ್ ರಂಗಾಚಾರ್ಯ ಬಂದು ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭ ಮಾಡ್ತಾರೆ. ಮತ್ತು ರೈಲು ಮಾರ್ಗವನ್ನು ಬೆಂಗಳೂರು ಟು ಮೈಸೂರು, ಬೆಂಗಳೂರು ಟು ತಿಪ್ಟೂರಿಗೆ ರೈಲು ಮಾರ್ಗವನ್ನು ತರ್ತಕ್ಕಂಥದ್ದು ಈ ಒಂದು ದಿವಾನ್ ರಂಗಾಚಾರ್ಯರಾಗಿರ್ತಾರೆ.